ಹಾಂ ಚಲೋ ಈಚೆ ಬನ್ನಿ ನೋಡ ಹಾಗೆ ಆಚೋಗಿ ಆಚೋಗಿ ಬೇಗ ಬೇಗ ಪೆಟ್ಟು ಮಾಡಲಿಕ್ಕೆಲ್ಲ ಎಷ್ಟು ಶಿಸ್ತಲ್ಲಿದ್ದಾರೆ. ಗ್ಯಾಲಕ್ಸಿ ಪಿಸ್ಟಾಚಿಯೋ ಕುನಾಫಾ ಡಾರ್ಕ್ ಚಾಕ್ಲೇಟ್ ತಂದಿದ್ದೇವಲ್ಲ, ಇದು ಒಳಗೆ ಹೀಗೆ ಅಮ್ಮ ತಿಂದಾಯ್ತಲ್ಲ, ನಾವು ಹೋಗಬಹುದು. ತುಂಬಾ ಕೆಲೆಂಜಿನ ಅಪೇಲ್ ತೊಗೊಳ್ತಿಲ್ಲ. ಇದುವೇ ಮಿಸ್ಟ್ ಮೇಕರ್ ನೋಡಿ, ಹೀಗೆ ಬರ್ತದೆ. ಪೂಜಾ ಓದ್ಲು ಭಾಗ್ಯಲಕ್ಷ್ಮಿಯಲ್ಲಿ. ಬಾಯ್ ಪೂಜಾ, ಬರ್ಡೇ ಟು ಯು. ಆಟಂದ್ರೆ ನೀನ್ ಮಗ ಬಟ್ಟಲ್ ಮತ್ತೆ ಸ್ಪೂನ್ ತಕೊಂಡೇ ಬಂದಾಳೆ. ನೀವು ನೆನೆಸ್ವಿರಿ ಯಾರ್ ಮಾರೆ ಬರ್ಡೇಗೆಲ್ಲ ಮೀನ್ ಸಾರು ಮೀನ್ ಫ್ರೈ ಎಲ್ಲ ಮಾಡಿ ತಿಂತಾರೆ ಅಂತ. 1 ತಾಸು ರೋಸ್ಟ್ ಆದಾಗ ಆಯ್ತು ನಂಗೆ. ಸುರೇ ಕಲರ್ ಅಷ್ಟಕ್ಕೆ ಅಷ್ಟು ಉಂಟು. ನಮಸ್ಕಾರ ಎಲ್ಲರಿಗೂ, ನನ್ನ ಹೆಸರು ಶರಾನ್ ಕುಂದರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಸ್ಪೆಷಲ್ ಆದ ಪೀಸ್ ಪುಲಾವ್, ಗ್ರೀನ್ ಪೀಸ್ ಪುಲಾವ್, ಹಾಗೂ ಒಂದು ಸಿಂಪಲ್ ಆದ ಸ್ಯಾಲೆಡ್, ಮತ್ತೆ ಕುಕ್ಕು ಉಂಟಲ್ಲ, ರಾಶಿ ಕುಕ್ಕು ಎಲ್ಲ ಹಿಂಗೆ ಶ್ರಿಂಕ್ ಆಗಿದೆ. ಸೊ ಅದ್ರಲ್ಲಿ ಸರ್ಬತ್ ಜ್ಯೂಸ್ ಮಾಡಿ ಬಿಡ್ಬೇಕು. ಇನ್ನು ಬಿಟ್ರೆ ಅಲ್ಲೇ ಮರ ಬೆಳಿಬೋದು. ಎಲ್ಲ ಕೊಳ್ತು ಹೋಗಿದೆ ಎಂತ ಅಂತ ಹೇಳುದು ಗೊತ್ತಾಗಿಲ್ಲ. ಔಟ್ ಆಫ್ 15 ಒಂದು 8 ರಿಂದ 9 ಎಲ್ಲ ಗಾನ್ ಫಾರ್ ಎವರ್. ಉಳಿದದೆಲ್ಲ ಸ್ವಲ್ಪ ಅದು ಸ್ಕೂಪ್ ಮಾಡಿ ಜ್ಯೂಸ್ ಮಾಡುವ ಲಾಯಕ್ ಉಂಟು. ಸೊ ಅದನ್ನೆಲ್ಲ ಜ್ಯೂಸ್ ಮಾಡಿ ಇವತ್ತು ಫಿನಿಶ್ ಮಾಡಿ ಬಿಡ್ಬೇಕು, ಚಾಪ್ಟರ್ ಫಿನಿಶ್ ಮಾಡಿ ಬಿಡ್ಬೇಕು ಅದರದ್ದು. ಇನ್ನು ಇಟ್ರೆ ಹಾಳೆ ಆಗುದು, ಅದು ಇನ್ನು ಯೂಸ್ ಇಲ್ಲ. ಗ್ರೀನ್ ಪೀಸ್ ಪುಲಾವ್ ತುಂಬಾ ಸಿಂಪಲ್ ಆಯ್ತಾ. ನಾನು ರೆಸಿಪಿ ಹಾಕಿದ್ದೇನೆ ಆಲ್ರೆಡಿ. ನನ್ನ ರೆಸಿಪಿ ಚಾನಲ್ ಉಂಟು, ಮಿಸಸ್ ಕುಂದರ್ ರೆಸಿಪೀಸ್ ಅಂತೇಳಿ. ಸೊ ಅಲ್ಲಿ ಹೋಗಿ ಆ ರೆಸಿಪಿಯನ್ನು ಒಳ್ಳೆ ರೀತಿಯಲ್ಲಿ ನೋಡಿ ನೀವು ಸಹ ಟ್ರೈ ಮಾಡಿ ಆಯ್ತಾ. ಈ ರೆಸಿಪಿ ಅದು ತುಂಬಾ ಸಿಂಪಲ್ ಬಟ್ ತುಂಬಾನೇ ಟೇಸ್ಟಿಯಾಗಿ ಬರ್ತದೆ. ಸೊ ಟ್ರೈ ಮಾಡ್ಲಿಕ್ಕಂತೂ ಮರಿಬೇಡಿ. ಗಿರಾಕಿಗಳೆಲ್ಲ ಇನ್ನು ಕಾಯ್ತಾ ಇದ್ದಾರೆ, ಲಂಚ್ ಟೈಮ್ ಆಗ್ತಾ ಬಂತು. ಸೊ ಬೇಗ ಬೇಗನೆ ಇನ್ನು ಪುಲಾವ್ ಸ್ಟಾರ್ಟ್ ಮಾಡುವ. ಈ ರೆಸಿಪಿಯನ್ನು ನೀವು ಬ್ರೇಕ್ಫಾಸ್ಟ್ಗೆ ಸಹ ಮಾಡ್ಬೋದಾಯ್ತಾ. ಲೇಸಿ ಮಾರ್ನಿಂಗ್ಸ್ ಇಲ್ಲದ್ರೆ 1 ಪಾಟ್ ಮೀಲ್ ಯಾರಾದ್ರೂ ಅರ್ಜೆಂಟ್ ಆಗಿ ಬರ್ತಿದ್ದಾರೆ ಅಂತ ಹೇಳುವಾಗ ಈ ರೆಸಿಪಿ ಸಿಂಪಲ್ ಆಗಿ ಮಾಡ್ಬೋದು, ಬೇಗನೆ ಆಗ್ತದೆ. ಗ್ರೀನ್ ಪೀಸ್ ಪುಲಾವ್ ಇದರ ರೆಸಿಪಿ ನಾನು ಆಲ್ರೆಡಿ ಹಾಕಿದ್ದೇನೆ. ಮತ್ತೆ ಒಂದು ಸ್ಯಾಲೆಡ್ ಮತ್ತೆ ಮ್ಯಾಂಗೋ ಜ್ಯೂಸ್. ನಮ್ಮ ಮನೆಯಲ್ಲಿ ಪೀಸ್ ಪುಲಾವ್ ಅಂದ್ರೆ ಎಲ್ಲರಿಗೆ ಸಹ ತುಂಬಾನೇ ಇಷ್ಟ. ಎಲ್ಲರೂ ಸಹ ಇಷ್ಟಪಟ್ಟು ತಿಂದು ಇಟ್ ಈಸ್ ಫಿಂಗರ್ ಲಿಕ್ಕಿಂಗ್ ಗುಡ್ಡಿಯಾ ಅಂತ ಹೇಳ್ತಾರೆ. ತುಂಬಾ ಹಾಳಾದದ್ದು ಕೊಟ್ಟಿದ್ದಾರೆ, ಅದರಿಂದಾಗಿ ಸ್ವಲ್ಪ ಜ್ಯೂಸ್ ಮಾಡಿ ಬೇಗನೆ ಖಾಲಿ ಮಾಡು ಅಂತೇಳಿ ಜ್ಯೂಸ್ ಮಾಡಿ. ಇದಕ್ಕೆ ಸ್ವಲ್ಪ ಲೈಮ್ಸ್ ಹಾಕಿದೆ, ಒಳ್ಳೆ ಆಗ್ತದೆ. ಲೈಮ್ ಮತ್ತೆ ಐಸ್ ಕ್ಯೂಬ್. ಈ ಬಿಸಿಗೆ ಅಂತೂ ಖುಷಿ ಆಗ್ತದೆ ಕೋಲ್ಡ್ ಕುಡಿಯುವಾಗಲ್ಲ. ಮಾವಿನಕಾಯಿ ಅಂತೂ ತುಂಬಾನೇ ಸ್ವೀಟ್ ಇತ್ತು, ಅದಕ್ಕೆ ಏನು ಶುಗರ್ ಆಡ್ ಮಾಡಲಿಲ್ಲ ಈ ಜ್ಯೂಸಿಗೆ. ಗ್ಯಾಲಕ್ಸಿ ಪಿಸ್ಟಾಚಿಯೋ ಕುನಾಫಾ ಡಾರ್ಕ್ ಚಾಕ್ಲೇಟ್ ತಂದಿದ್ದೇವಲ್ಲ, ಇದು ಒಳಗೆ ಹೀಗೆ 8 ಇರ್ತದೆ. ಸೊ ಡಾರ್ಕ್ ಚಾಕ್ಲೇಟ್ ಇದು ಹೀಗೆ ಫುಲ್ ಡಾರ್ಕ್ ಚಾಕ್ಲೇಟ್. ಒಂದು ಬೈಟ್ ತಿನ್ನು ಮಗ. ಒಳಗೆ ತೋಷ ಹೇಗೆ ಉಂಟು, ಒಳಗೆ ಹೀಗೆ ಇರ್ತದೆ. ಹೇಗೆ ಉಂಟು, ಒಳ್ಳುಂಟಾ? ಡಾರ್ಕ್ ಚಾಕ್ಲೇಟ್ ಆದ್ರಿಂದ ಸ್ವಲ್ಪ ಕೈಪೆ ಉಂಟು. ಸ್ವೀಟ್ ಉಂಟಾ? ಒಳ್ಳೆ ಮಗ, ಡಾರ್ಕ್ ಚಾಕ್ಲೇಟ್ ತಿನ್ನು, ಒಳ್ಳೇದೆ. ಫುಲ್ ಡಾರ್ಕ್ ಚಾಕ್ಲೇಟ್ ಇದು, ಒಳಗೆ ತಿಂದು ನೋಡು. ಯೂಶುವಲಿ ಇದು ಚಾಕ್ಲೇಟ್ ಪಿಸ್ತಾಚಿಯೋ ಸ್ವಲ್ಪ ಕ್ರೀಮಿ ಇರ್ತದೆ, ಇದು ಸ್ವಲ್ಪ ಗಟ್ಟಿ ಉಂಟು. ಫ್ರಿಜ್ಜಲ್ಲಿ ಇತ್ತಲ್ಲ ಅದಕ್ಕೆ. ಅಮ್ಮ ತಿಂದಾಯ್ತಲ್ಲ, ನಾವು ಹೋಗಬಹುದು. ತುಂಬಾ ಕೆಲೆಂಜಿನ ಅಪೇಲ್ ತೊಗೊಳ್ತಿಲ್ಲ. ಒಂದು ಇಷ್ಟು ಚಿಕ್ಕ ಚಾಕ್ಲೇಟ್ಗೆ 4 ದಿರಮ್, ಕ್ಲೋಸ್ ಟು 4 ದಿರಮ್, 3.75 ಅಂದ್ರೆ 4 ದಿರಮ್ಮೆ ಅಂದ್ರೆ ಊರುದು ಆಲ್ಮೋಸ್ಟ್ 100 ರೂಪೀಸ್ ಇಷ್ಟು ಚಿಕ್ಕ ಚಾಕ್ಲೇಟ್ಗೆ. ಹೈಪ್ ಅಲ್ಲ, ಎಲ್ಲ ಕಡೆ ಪಿಸ್ತಾಚಿಯೋ ಕುನಾಫಾ ಚಾಕ್ಲೇಟ್ ತುಂಬಾ ಹೈಪಲ್ಲಿ ಉಂಟು, ಅದಕ್ಕೆ ಎಕ್ಸ್ಪೆನ್ಸಿವ್. ಅಜ್ಮಾನ್ ಎಕ್ವೇರಿಯಂಗೆ ಬಂದಿದ್ದೇವೆ. ಇಲ್ಲಿಂದ ಸ್ವಲ್ಪ ಮೀನು ಬೇಕಿತ್ತು ನಮ್ಮ ಲೈವ್ ಎಕ್ವೇರಿಯಂಗೆ. ಯಾವ ಮೀನು? ಗಪ್ಪಿ ಅಲ್ಲ, ಟೆಟ್ರಾ ತಗೊಳ್ಳುವ ಅಂತೇಳಿ ಬಂದಿದ್ದೇವೆ. ನಾನು ತೋರಿಸ್ತೇನೆ ಒಳಗೆ ಹೇಗೆ ಇರ್ತದೆ. ಅಜ್ಮಾನ್ ಎಕ್ವೇರಿಯಂ ನಮ್ಮ ಮನೆ ಹತ್ರವೇ ಇರುವುದು. ಇದು ತುಂಬ ಒಳ್ಳೆ ಎಕ್ವೇರಿಯಂ, ಹಾಗೂ ಎಲ್ಲ ಹೋಲ್ಸೇಲ್ ರೇಟ್ ಇಲ್ಲಿ ಒಳ್ಳೊಳ್ಳೆ ಪ್ರೈಸ್ಗೆ ಒಳ್ಳೊಳ್ಳೆ ಎಕ್ವೇರಿಯಂದು ಮೀನುಗಳು ಸಿಗ್ತದೆ. ಇದುವೇ ಅಜ್ಮಾನ್ ಎಕ್ವೇರಿಯಂ. ಈ ಮೀನನ್ನು ಅರ್ವಾನ್ ಅಂತೇಳಿ ಕರೀತಾರೆ ಆಯ್ತಾ. 1600 ರೂಪಾಯಿ. ಆದ್ರೆ ಇದರ ಮೂವ್ಮೆಂಟ್ ಉಂಟಲ್ಲ, ಅದು ಹಾರ್ಟಿಗೆ ತುಂಬಾನೇ ಒಳ್ಳೇದು ಅಂತೇಳಿ ಹೇಳ್ತಾರೆ, ಅದಕ್ಕೆ ಈ ಮೀನು ತುಂಬಾನೇ ಎಕ್ಸ್ಪೆನ್ಸಿವ್. ಈ ಮೀನಿಗೆ ಫ್ಲವರ್ ಹಾರ್ನ್ ಅಂತೇಳಿ ಕರೀತಾರೆ, ಯಾಕಂದ್ರೆ ಇದರ ಮಂಡೆ ನೋಡಿ ಬಾತಿ ಹೋದಾಗೆ ಸ್ವಲ್ಪ ದೊಡ್ಡದು. ಇದರ ಮಂಡೆ ಎಷ್ಟು ದೊಡ್ಡ ಇರ್ತದುಂಟಲ್ಲ ಅಷ್ಟು ರೇಟ್ ಇದಕ್ಕೆ.
ಇಂಡಿಯಾದಲ್ಲಿ ಇದನ್ನು ವಾಸ್ತು ಮೀನು ಅಂತೇಳಿ ಸಹ ಕರೀತಾರೆ. ವಾಸ್ತು ಏರಿಯಾದಲ್ಲಿ ಇಡ್ತಾರೆ ಆಯ್ತಾ. ತುಂಬಾನೇ ಎಕ್ಸ್ಪೆನ್ಸಿವ್ ಈ ಮೀನಿಗೆ. ಇಲ್ಲಿ ಅಂತೂ ತುಂಬಾ ಬೇರೆ ಬೇರೆ ಟೈಪ್ದು ಮೀನು ಉಂಟಾಯ್ತಾ. ಮಲೇಷ್ಯಾದಿಂದ ಸಿಂಗಾಪುರಿಂದೆಲ್ಲ ಬರುದು ಇದು. ಈ ಮೀನಿಗೆ ಪ್ಯಾರೆಟ್ ಅಂತೇಳಿ ಕರೀತಾರೆ. ಇದರಲ್ಲಿ ಯೆಲ್ಲೋ ಪ್ಯಾರೆಟ್ ಹಾಗೂ ರೆಡ್ ಪ್ಯಾರೆಟ್ ಎರಡನ್ನೂ ಮಿಕ್ಸ್ ಇದೆ. ಈ ಮೀನಿಗೆ ಅಂದ್ರೆ ಒಂದು ಮೀನಿಗೆ 730 ರೂಪಾಯಿ. ಈ ಮೀನಿನ ಗುರ್ತ ನಿಮ್ಗೆ ಇರ್ಬೋದಲ್ಲ, ಪದಾರ್ಥಗೆಲ್ಲ ಹಾಕ್ತೇವಲ್ಲ ಇದು ತೋರಕ್ಕೆ. ರೇಟ್ ನೋಡುವಾಗಂತೂ ಪದಾರ್ಥ ಮಾಡುದೇ ಒಳ್ಳೆ ಅಂತ ಆಗ್ತದೆ. ಒಂದು ಮೀನಿಗೆ 17,000 ರೂಪಾಯಿ. ಇದು ಏಂಜಲ್ ಫಿಶ್ ಆಯ್ತಾ. ಇದಕ್ಕೆ 24 ದಿರಂ ಅಂದ್ರೆ 565 ರೂಪಾಯಿ. ಈ ಮೀನಿನ ಹೆಸರು ಸಕ್ಕರ್ ಕ್ಯಾಟ್ ಅಂತಿಲಿ. ಇದರ ಡ್ಯೂಟಿ ಅಂತ ಗೊತ್ತುಂಟಾ? ಟ್ಯಾಂಕ್ ಕ್ಲೀನ್ ಮಾಡುದು. ಎಂತೆಲ್ಲ ಪಾಚಿಲೆ ಉಂಟು, ಎಂತೆಲ್ಲ ಕ್ರಿಮಿಕೀಟ ಉಂಟು, ಎಂತೆಲ್ಲ ಚಿಕ್ಕ ಚಿಕ್ಕ ಫಂಗಸ್ ಉಂಟು ಎಲ್ಲ ತಿಂದು ಕ್ಲೀನ್ ಮಾಡಿ ಪಳ ಪಳ ಹೊಳಿಸ್ತದೆ ನಿಮ್ಮ ಟ್ಯಾಂಕ್ ಅನ್ನು. ಈ ಮೀನಿನ ಹೆಸರು ಕೋಯಿ ಅಂತಿಲಿ. ಇದು ತುಂಬಾನೇ ಫೇಮಸ್. 10 ಇಂಚಿನ ಕೋಯಿ ಮೀನು. ಇದಕ್ಕೆ 78 ದಿರಂ ಅಂದ್ರೆ 1800 ರೂಪಾಯಿ. ಇವರಿಗೆ ರನ್ನಿಂಗ್ ರೇಸ್ ಉಂಟಂತೆ, ಎಲ್ಲ ಸ್ಪೀಡಲ್ಲಿ ಹೋಗ್ತಿದ್ದಾರೆ. ಚಲೋ ಈಚೆ ಬನ್ನಿ ನೋಡ. ಹಾಗೆ ಆಚೋಗಿ ಆಚೋಗಿ ಬೇಗ ಬೇಗ. ಪೆಟ್ಟು ಮಾಡಿಲ್ಲ. ಆಚೆ ಪುನಃ ಈಚೆ ಬನ್ನಿ. ತಿರುಗಿ. ಎಷ್ಟು ಶಿಸ್ತಲ್ಲಿದ್ದಾರೆ. ಕಿಯಾರಾಗಿಂತ ಒಳ್ಳೆ ಶಿಸ್ತಲ್ಲಿದ್ದಾರೆ. ಫ್ರಾಗ್ ಅಲ್ಲ ಮಗ, ಇದು ಯಾವ್ದ ಮೀನು? ಏಲಿಯನ್ ಆಗಿ ಉಂಟು. ಡಿಸ್ಕಸ್. ಒಂದು ಮೀನಿಗೆ 145 ರೂಪಾಯಿ ದಿರಂ. ಒಂದು ಮೀನಿಗೆ 3,400 ರೂಪಾಯಿ. ಮೀನಂತೂ ರಾಶಿ ಉಂಟು, ಆದ್ರೆ ನೋಡಿ ತಕೊಳ್ಬೇಕು. ಹೀಗೆ ಎಕ್ವೇರಿಯಂ ಸೆಟಪ್ ಮಾಡಿಸ ಇಡ್ತಾರೆ. ಇದಕ್ಕೆ 285 ದಿರಂ ಅಂದರೆ 6,700 ರೂಪಾಯಿ. ಇವರು ರೇಟ್ ಹಾಕುದು ಖಾಲಿ ಸೆಟಪ್ಗೆ ಆಯ್ತಾ. ಇದ್ರ ಒಳಗಿರುವ ಮೀನಿಗೆಲ್ಲ ರೇಟ್ ಇಲ್ಲ. ಮೀನೆಲ್ಲ ಬೇಕಿದ್ರೆ ಸಪರೇಟ್ ಬಿಲ್ ಮಾಡಿ ದೊಡ್ಡ ಬಿಲ್ ಮಾಡಿ ಕೊಡ್ತಾರೆ. ಇದಕ್ಕೆಲ್ಲ ಫೈಟರ್ ಫಿಶ್ ಅಂತೇಳಿ ಕರೀತಾರೆ ಆಯ್ತಾ. ತಂದ್ರೆ ಅಂತೂ ಹೆಚ್ಚಾಗಿ ಎಲ್ಲ ಸಾಯ್ತದೆ. ಇಲ್ಲೇ ನೋಡ್ಲಿಕ್ಕೆ ಚಂದ ಆಯ್ತಾ. ಕಣ್ಣು ತುಂಬಾ ಎಷ್ಟು ಬೇಕು ಇಲ್ಲೇ ನೋಡಿ ಕಣ್ಣು ತಂಪು ಮಾಡಿ ಸೀದಾ ಮನೆಗೆ ಹೋದ್ರೆ ಆಯ್ತು. ದೊಡ್ಡ ಉಂಟು ಮೀನು. ಇದಕ್ಕೆಲ್ಲ 120 ಟೈಗರ್ ಆಸ್ಕರ್. ಅದು 120 ದಿರಂ. ಆ ಬ್ರೌನ್ ಅಂಡ್ ಬ್ಲ್ಯಾಕ್ ಉಂಟಲ್ಲ ಅದು ಟೈಗರ್ ಆಸ್ಕರ್. ಯಾವ ವಸ್ತು ಸಹ ಇರ್ಲಿ ನೋಡಿ ಚೆಕ್ ಮಾಡಿ ತಕೊಳ್ಬೇಕಲ್ಲ. ನಾವು ಫಿಶ್ ಟ್ಯಾಂಕಿಗೆ ಒಂದು ಫಿಲ್ಟರ್ ತಗೊಳ್ಳುವ ಅಂತೇಳಿದ್ದೆವು. ಫಿಲ್ಟರ್ ತಗೊಳ್ಳಿಕ್ಕೆ ನಮ್ಮ ಟ್ಯಾಂಕಿಗೆ ಫಿಟ್ ಆಗ್ತದೆ ಇಲ್ಲವ ಸ್ವಲ್ಪ ಡೌಟ್ ಇತ್ತು. ಅವ್ರು ಫಿಟ್ ಆಗ್ತದೆ ಅಂತ ಹೇಳಿದ್ರು, ಬಟ್ ಅವರು ಅಲ್ಲಿ ಮತ್ತೆ ಚೆಕ್ ಮಾಡುವಾಗ ಫಿಟ್ ಆಗಲಿಲ್ಲ. ಮೀನೆಲ್ಲ ತಕೊಂಡಾಯ್ತು. ಮನೆಗೆ ಹೋಗಿ ತೋರಿಸ್ತೇನೆ ಎಂತ ತಕೊಂಡೆವು. ಇನ್ನು ವಾಪಸ್ ಫಿಶ್ ಆಯ್ತು. ನಂಗೆ ಕಚ್ತದಂತೆ, ಅದೊಂದು ಕಚ್ಚುದು ಬಾಕಿ. ಇದು ಆಕ್ಚುಲಿ ಚೆನ್ನಾಗಿರೋದು. ರೋಡಲ್ಲೆಲ್ಲ ಹೀಗೆ ಡಿಸ್ಪ್ಲೇ ಹಾಕಿರ್ತಾರೆ ಆಯ್ತಾ. ಅಡ್ವರ್ಟೈಸ್ಮೆಂಟ್ಗೆ ಸಹ ಹಾಕ್ತದೆ. ಇಲ್ಲದೆ ಮಳೆ ಬರುವಾಗ ಇಲ್ಲದೆ ಎದುರು ಆಕ್ಸಿಡೆಂಟ್ ಇರುವಾಗ ಅದನ್ನು ಸಹ ಡಿಸ್ಪ್ಲೇ ಮಾಡ್ತಾರೆ. ಇಲ್ಲಿ ಮೆಲ್ಲ ಹೋಗಿ, ಎದುರಲ್ಲಿ ಯಾರ ಗುದ್ದಿದ್ದಾರೆ ಸ್ವಲ್ಪ ಮೆಲ್ಲ ಹೋಗಿ, ಇಲ್ಲದೆ ನೀವು ಸಹ ಗುದ್ದಿ ಬಿಡ್ತೀರಿ ಅಂತೀರಿ. ಇದು ಹಾರ್ಟ್ ಆಫ್ ಅಜ್ಮಾನ್ ಅಂತೇಳಿ ಹೇಳ್ಬೋದು. ನಮ್ಮ ಏರಿಯಾ ಅಜ್ಮಾನ್ ಅಲ್ಲ, ಅಜ್ಮಾನ್ದು ಹಾರ್ಟ್ ಅಂದ್ರೆ ಮೇನ್ ಪಾಪ್ಯುಲೇಟೆಡ್ ಇರುವ ಜಾಗ. ಸಂಡೇ ಆದ್ರಿಂದ ಇವತ್ತು ಎಲ್ಲರಿಗೆ ಸಹ ರಜೆ ಆಯ್ತಾ. ಬ್ಲೂ ಕಾಲರ್ ಇರ್ಲಿ ವೈಟ್ ಕಾಲರ್ ಇರ್ಲಿ ಎಲ್ಲರಿಗೆ ಸಹ ರಜೆ. ಊರಲ್ಲೆಲ್ಲ ನಾವು ಕ್ರಾಸ್ ಮಾಡುವಾಗ ಕೈ ತೋರಿಸಿಕೊಂಡು ಕೈ ಮುಗಿದುಕೊಂಡು ಕ್ರಾಸ್ ಮಾಡ್ಬೇಕಲ್ಲ. ಅಣ್ಣವರ ಸೈಡ್ ಕೊರ್ಲೆ ಅಂತೀವಿ. ಇಲ್ಲಿ ನೋಡಿ ಎಷ್ಟು ಮರ್ಯಾದೆ ಜೀಬ್ರಾ ಕ್ರಾಸಿಂಗ್ಗೆ. ಮರ್ಯಾದೆ ಕೊಡ್ಲೇಬೇಕು, ಇಲ್ಲಾದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಗೊತ್ತುಂಟಲ್ಲ ಖಾಲಿ ಆಗ್ತದೆ. ಇದು ಫಿಲ್ಟರ್ ಮೇಲೆ ಹಾಕಲಿಕ್ಕೆ ಸ್ವಲ್ಪ ಹತ್ತಿ ರೀತಿಯಲ್ಲಿ ಇದೊಂದು ತಗೊಂಡೆವು. ಮತ್ತೆ ನಿಯಾನ್ ಟೆಟ್ರಾಸ್ ತಗೊಂಡೆವು. ಇದು ಲೈಟ್ ಆಫ್ ಆದಾಗ ಎಲ್ಲ ಚಂದ ಕಾಣ್ತದೆ, ಫ್ಲೋರೆಸೆಂಟ್ ರೀತಿಯಲ್ಲಿ. ಇದರಲ್ಲಿ ಆಲ್ರೆಡಿ ಉಂಟು ಕೆಲವು ನಿಯಾನ್ ಟೆಟ್ರಾಸ್. ಸ್ವಲ್ಪ ಜಾಸ್ತಿ ತಗೊಂಡು ಬಂದೆವು. ಈಗ ಸ್ವಲ್ಪ ಹೊತ್ತು ಇದನ್ನು ಹೀಗೆ ಇಡಬೇಕಾಗ್ತದೆ. ಹೀಗೆ ಇಟ್ಟು ಒಂದು 10 ಮಿನಿಟ್ಸ್ ಹೀಗೆ ಇಟ್ಟ ನಂತರ ಮತ್ತೆ ಅವರನ್ನು ಟ್ರಾನ್ಸ್ಫರ್ ಮಾಡಿದರೆ ಆಯಿತು. ಎರಡು ಗುಂಪಿನವರಿಗೆ ಸಹ ಒಬ್ಬರದೊಬ್ಬರು ಗುರ್ತ ಅಲ್ಲಲ್ಲ, ನೋಡ್ತಾ ಇದ್ದಾರೆ ಯಾರದು ಯಾರದು ಅಂತೀವಿ. ತಂದೆ ಇದು ನೀರಿಗೆ ಹಾಕಿದ್ರುಂಟಲ್ಲ ಸ್ಮೋಕ್ ರೀತಿಯಲ್ಲಿ ಬರ್ತದೆ. ಸ್ಮೋಕ್ ಅಂದರೆ ಮಿಸ್ಟ್ ರೀತಿಯಲ್ಲಿ, ಮಿಸ್ಟ್ ಮೇಕರ್ ಅಂತೇಳಿ. ಸೊ ಇದೊಂದು ತಂದೆ, ಇದು ಹಾಕಿ ಆದ ಮೇಲೆ ತೋರಿಸ್ತೇನೆ. ಭಾರಿ ಚಂದ ಕಾಣ್ತದೆ. ಡೈಲಿ ಆನ್ ಮಾಡಲಿಕ್ಕಿಲ್ಲ, ಯಾರಾಚೆ ಗೆಸ್ಟ್ ಬರುವಾಗ ಆನ್ ಮಾಡಿದರೆ ಆಯಿತು. ಇದು ಗಪ್ಪಿನವರಿಗೆಲ್ಲ ಮೀನ್ದು ಊಟ. ಇದು ತಂದೆ. ಟ್ಯಾಂಕ್ ಕ್ಲೀನ್ ಮಾಡುವಾಗ ಜನರಲ್ ಲೀಡ್ ಮತ್ತು ಆ್ಯಂಟಿಕ್ಲೋರಿನ್ ಇಲ್ಲಿ ಹಾಕ್ತೇವೆ ನಾವು.
ಸೊ ಅದು ಸಹ 2 ಬಾಟ್ಲಿ ತಂದೆವು. ಊರಲ್ಲೆಲ್ಲ ಆಂಟಿಕ್ಲೋರಿನ್ ಹಾಕ್ಬೇಕಂತಲೇ ಇಲ್ಲ, ಇಲ್ಲಿ ಸಮುದ್ರದ ನೀರನ್ನು ಪ್ಯೂರಿಫೈ ಮಾಡಿ ನಮ್ಮ ಟ್ಯಾಪಲ್ಲೆಲ್ಲ ಬರುವುದು. ಸೊ ಅದರಿಂದಾಗಿ ಆಂಟಿಕ್ಲೋರಿನ್ ಹಾಕೋದು ತುಂಬಾ ಇಂಪಾರ್ಟೆಂಟ್, ಇಲ್ಲದೆಲ್ಲ ಮೀನು ಸಾಯ್ತದೆ. ಸೊ ಅದರಿಂದಾಗಿ ಇದು ನಾವು ಟ್ಯಾಪದು ನೀರು ತಗೊಂಡು ಬಕೆಟಲ್ಲಿ ಒಂದು ದಿನ ಇಟ್ಟರೆ ಆಂಟಿಕ್ಲೋರಿನ್ ಹಾಕ್ಬೇಕಂತಲೇ ಇಲ್ಲ. ಒಂದಿನ ಇಡದಿಲ್ಲದ್ರೆ ಆಂಟಿಕ್ಲೋರಿನ್ 5 ml ಹಾಕಿ ಒಂದು 5 ಮಿನಿಟ್ಸಲ್ಲಿ ಹಾಕ್ಬೋದು ಎಕ್ವೇರಿಯಂಗೆ. ಸೊ ಆಂಟಿಕ್ಲೋರಿನ್ ತುಂಬಾ ಇಂಪಾರ್ಟೆಂಟ್ ಇಲ್ಲಿಯ ಎಕ್ವೇರಿಯಂಗಳಿಗೆ. ಇಲ್ಲೆಲ್ಲ ಹಾರ್ಡ್ ವಾಟರ್ ಇದ್ದ ಕಾರಣ ಆಂಟಿಕ್ಲೋರಿನ್ ಬೇಕೇ. ಆಂಟಿಕ್ಲೋರಿನ್ ಹಾಕಿದರೆ ಮೀನುಗಳಿಗೆ ಎಂತ ಆಗೋದಿಲ್ಲ, ಹಾಕಲಿಲ್ಲದ್ರೆ ಎಲ್ಲ ಮೀನುಗಳು ಸಾಯ್ತದೆ. ಊರಲ್ಲೆಲ್ಲ ಬಾವಿದ ನೀರೆಲ್ಲ ಆದರೆ ಬೇಡ, ಅವಶ್ಯಕತೆ ಇಲ್ಲ. ಎಲ್ಲೆಲ್ಲಿ ಹಾರ್ಡ್ ವಾಟರ್ ಉಂಟು ಅಲ್ಲಿ ಆಂಟಿಕ್ಲೋರಿನ್ ಇದ್ದು ಅವಶ್ಯಕತೆ ಉಂಟು, ಇಲ್ಲಾದರೆ ಬೇಡ, ನಡೀತದೆ. ನಾರ್ಮಲ್ ಒಳ್ಳೆ ನೀರಾದರೆ ಆಂಟಿಕ್ಲೋರಿನ್ ಹಾಕುವ ಅವಶ್ಯಕತೆ ಇಲ್ಲ. ಇದುವೇ ಮಿಸ್ಟ್ ಮೇಕರ್ ನೋಡಿ, ಹೀಗೆ ಬರ್ತದೆ ಎಕ್ವೇರಿಯಂ ಮೇಲೆ. ಡೈಲಿ ಹಾಕ್ಬೇಕಂತಲೇ ಇಲ್ಲ, ಇದೇ ನೀರನ್ನು ಮಿಸ್ಟ್ ಮಾಡಿ ಮೇಲೆ ಹೀಗೆ ಕಾಣು ಚೆಂದ ಅಂತದೆ. ಓಕೆ, ಸ್ವಲ್ಪ ಹೊತ್ತು ಉಂಟಲ್ಲ? ಹಾಂ ಉಂಟು. ಮಿಸ್ಟ್ ಒಟ್ಟಿಗೆ ಭಾರಿ ಚೆಂದ ಅಂತದೆ. ಇದು ವೀಕೆಂಡ್ಸ್ಗೆ ಖಾಲಿ ಹಾಕುದು, ನಾವು ಡೈಲಿ ಹಾಕುದಿಲ್ಲ. ಡೈಲಿ ಹಾಕಿದ್ರೆ ನೀರು ಬೇಗನೆ ಕಮ್ಮಿ ಆಗ್ತದೆ. ವಾ, ಈಗ ಇನ್ನೂ ಸಹ ಚೆಂದ ಅಂತದೆ ಈ ಲೈಟಿಗೆ, ತುಂಬ ಚೆಂದ ಅಂತದೆ. ಈ ಲೈಟ್ ಸಹ ಚೆಂದ ಉಂಟು. ಪೂಜಾ ಓದ್ಲು ಭಾಗ್ಯಲಕ್ಷ್ಮಿಯಲ್ಲಿ. ಬಾಯ್ ಪೂಜಾ. ಪೂಜಾ ಓದ್ಲು ಮಗ, ಭಾಗ್ಯದ ತಂಗಿ. ಕ್ವಿಕ್ ಆದ ಶಾಪಿಂಗ್ ಮಾಡಲಿಕ್ಕೆ ನೆಸ್ಟೋಗೆ ಬಂದಿದ್ದೇವೆ ಆಯ್ತಾ. ಇಲ್ಲಿ ಅಂತೂ ನಾರ್ವೇಯನ್ ಸಾಲ್ಮನ್ ಅನ್ನು ಒಳ್ಳೆ ಆಫರ್ಗೆ ಹಾಕಿದ್ದಾರೆ. 34 ದಿರಮ್ ಅಂದರೆ 800 ರೂಪಾಯಿ ಕೆಜಿಗೆ ಈ ಮೀನಿಗೆ. ಬಟ್ ತುಂಬಾನೇ ಒಳ್ಳೆ ಆಯ್ತಾ, ಹಾಟಿಗೆಲ್ಲ ಅಂತೂ ಬೆಸ್ಟ್ ಮೀನ್ ಅಂತೇಳಿ ಹೇಳ್ಬೋದು. ಈ ಮೀನನ್ನು ನಮ್ಮ ಸಿಟಿ ಸೆಂಟರಲ್ಲಿ ನೋಡಿದೆ ನಾನು. ಮಂಗಳೂರಲ್ಲಿರುವ ಸಿಟಿ ಸೆಂಟರಲ್ಲಿ 2500 ರೂಪಾಯಿ ಇತ್ತು ಪರ್ ಕೆಜಿ. 2 ವರ್ಷ ಮುಂಚೆ ನಾನು ನೋಡಿದ್ದು. ಇಲ್ಲಿ ಮೀನು ತಗೊಂಡ್ರೆ ಫ್ರೀಗೆ ಕ್ಲೀನ್ ಮಾಡಿ ಕೊಡ್ತಾರೆ ಆಯ್ತಾ. ಮನೆಗೆ ಹೋಗಿ ಒಮ್ಮೆ ತೊಳೆದು ಪದಾರ್ಥಕ್ಕೆ ಹಾಕಿದ್ರೆ ಆಯಿತು, ಒಳ್ಳೆ ರೀತಿಯಲ್ಲಿ ಕ್ಲೀನ್ ಮಾಡಿ ಕೊಡ್ತಾರೆ. ಸಾಲ್ಮನ್ ಮೀನು ಆಗ ತೋರಿಸಿದ್ದೆ ಅಲ್ಲ, ಅದನ್ನು ಹೀಗೆ ಸಹ ಕಟ್ ಮಾಡಿ ಇಡ್ತಾರೆ ಆಯ್ತಾ. ಮೀನೆಲ್ಲ ತಗೊಂಡು ಆಯಿತು, ಇನ್ನು ಅವರು ಕ್ಲೀನಿಂಗ್ ಮಾಡಿ ಕೊಡ್ತಾರೆ. ನನಗೆ ಬೋರ್ ಇಲ್ಲ, ನನ್ನ ಎಂಟರ್ಟೈನರ್ ಇಲ್ಲೇ ಇದ್ದಾಳಲ್ಲ ಬದಿಯಲ್ಲಿ. ಮೀನು ನೋಡಿ ಸೋತೆ ಹೋದ್ಯಾ? ಇವತ್ತು ಸಿದ್ದಿಕ್ನ ಬರ್ಡೇ. ಸಿದ್ದಿಕ್ ಹೆಚ್ಚಿನವ್ರಿಗೆ ಗೊತ್ತಿರ್ಬೋದು, ನನ್ನ ಹಸ್ಬೆಂಡ್ನ ಕೊಲೀಗ್. ಅವ್ರು ನಮ್ಮ ಮನೆದು ನಮ್ಮ ಫ್ಲ್ಯಾಟಲ್ಲೇ ಇರೋದು 11th ಫ್ಲೋರಲ್ಲಿ. ನಾವು ಇರ್ತಾ ಇದ್ರೆ ಅವ್ರ 11th. ಸೊ ಅವತ್ತು ಫ್ಯಾಮಿಲಿ ಯಾರು ಸಹ ಇಲ್ಲ, ಹೆಂಡತಿ ಮತ್ತು ಮಗು ಊರಲ್ಲಿದ್ದಾರೆ. ಈಗ ಇಲ್ಲಿ ವೆಕೇಶನ್ ಅಲ್ಲ, ಸೊ ಅವರು ಬಾಂಬೆಗೆ ಹೋಗಿದ್ದಾರೆ. ಸೊ ಅವರೊಬ್ಬರೇ ಇರೋದು ಸಿದ್ದಿಕ್. ಸೊ ಇವತ್ತು ಮನೆಗೆ ಕರೆದಿದ್ದೇವೆ, ಬಟ್ ಅವ್ರಿಗೆ ಹೊಟ್ಟೆ ಸರಿ ಇಲ್ಲ ಅಂತೆ. ಅದಕ್ಕೆ ನಾನೇ ಹೇಳಿದೆ, ಹೊಟ್ಟೆ ಸರಿ ಇಲ್ಲದೆ ಮೀನ್ದು ಸಾರು ಒಳ್ಳೆ ಆಪ್ಷನ್. ಮತ್ತು ಅವ್ರಿಗೆ ನಮ್ಮ ಮಟ್ಟ ರೈಸ್ ಅಂದರೆ ಬಾಯ್ಲ್ಡ್ ರೈಸ್ ಇಷ್ಟ. ಸೊ ಅವರೇ ಹೇಳಿದರು ನನಗೆ ಬಾಯ್ಲ್ಡ್ ರೈಸ್ ಮತ್ತು ಫಿಶ್ ಫ್ರೈ ಮತ್ತು ಮಟ್ಟ ರೈಸ್ ತಿನ್ನುವ ಅಂತ ಆಗ್ತದೆ, ಸೊ ಅದೇ ಮಾಡಿ ಅಂತ ಹೇಳಿದರು. ಸೊ ಅದೇ ಮಾಡೋದು ಈಗ. ಇನ್ನು ಹೋಗಿ ಆಗಬೇಕು. ಮೀನು ತಗೊಂಡೆ, ಸ್ಯಾಲ್ಮನ್ ಹಾಗೂ ಕಿಂಗ್ ಫಿಶ್ ತಗೊಂಡೆ. ಇನ್ನು ಮನೆಗೆ ಹೋಗಿ ಎಲ್ಲ ಅಡಿಗೆ ಆಗಬೇಕು. ಕೇಕ್ಸ್ ಆರ್ಡರ್ ಕೊಟ್ಟಿದ್ದೇನೆ, 8:30ಗೆ ಬರ್ತದೆ. ಈಗ ಸಾಧಾರಣ 7:30 ಆಗ್ತಾ ಬಂತು. ಅಂದರೆ ಬೆಂಕಿ ಹತ್ರ ಕೂತಾಗೆ ಆಗ್ತದೆ. ಅಲ್ಲಿ ಸ್ಯಾಲ್ಮನ್ ಫಿಶ್ ತೋರಿಸಿದೆ ಅಲ್ಲ, ಸ್ಯಾಲ್ಮನ್ ಮೀನು ನಾನು ಸಿಟಿ ಸೆಂಟರಲ್ಲಿ ನೋಡಿದ್ದೆ, ಮಂಗಳೂರಲ್ಲಿರುವ ಸಿಟಿ ಸೆಂಟರಲ್ಲಿ. ಅಲ್ಲಿ ನಾನು ಒಂದು 2 ವರ್ಷ ಮುಂಚೆ ನೋಡಿದ್ದೆ. 1 ಕೆಜಿಗೆ 2,500 ಇತ್ತು ಸ್ಯಾಲ್ಮನ್ ಮೀನಿಗೆ. ನಾನು ಯಾವತ್ತು ಇಲ್ಲಿಂದ ಹೋಗುವಾಗ ಸ್ಯಾಲ್ಮನ್ ಮೀನು ಕೊಂಡು ಹೋಗೋದು ಮಮ್ಮಿ ಡ್ಯಾಡಿಗೆ. ನಾರ್ವೇಯನ್ ಸ್ಯಾಲ್ಮನ್ ಅದು ತುಂಬಾ ಒಳ್ಳೆಯದು. ಸೊ ನಾನು ಅದು ಕೊಂಡೋಗ್ತೇನೆ. ಒಂದು ಇಡೀ ಫಿಶ್ 3.5 kg 4 kg ಬರ್ತದೆ. ಎಂತ ಆಗುದಿಲ್ಲ, ಫ್ರೀಸ್ ಮಾಡಿ ಕೊಂಡೋಗ್ಬೋದು ಊರಿಗೆ. ಅಂಜಲ್ ಸಾರು ರೆಡಿ. ನಾನಿವತ್ತು ಮಣ್ಣಿನ ಪಾತ್ರೆಯಲ್ಲಿ ಮಾಡಿದ್ದು, ಒಳ್ಳಾಗ್ತದೆ. ಅಂಜಲ್ 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 ಸಾರು. ನೀವು ನೆನೆಸ್ವಿರಿ, ಯಾರು ಮಾರೆ ಬರ್ಡೇಗೆಲ್ಲ ಮೀನ್ ಸಾರು ಮೀನ್ ಫ್ರೈ ಎಲ್ಲ ಮಾಡಿ ತಿಂತಾರೆ ಅಂತೇಳಿ. ಅವರಿಗೆ, ಅವರ ವೈಫ್ ಹಾಗೂ ಮಗುಗೆ ನಮ್ಮ ಮೀನ್ದು ಸಾರು ಮತ್ತು ಮೀನ್ದು ಫ್ರೈ ಅಂದರೆ ತುಂಬಾ ಇಷ್ಟ, ಮಸಾಲ ಎಲ್ಲ. ಸೊ ಅದರಿಂದಾಗಿ ತುಂಬ ಇಷ್ಟಪಟ್ಟು ತಿಂತಾರೆ. ಖುಷಿ ಆಗ್ತದೆ ಅಡಿಗೆ ಮಾಡಲಿಕ್ಕೆ ಅಂಥವ್ರಿಗೆ, ತುಂಬ ಇಷ್ಟ ಅವರಿಗೆ ನಮ್ಮ ಸ್ಟೈಲ್ದು ಫಿಶ್ ಕರಿ ಹಾಗೂ ಫಿಶ್ ಫ್ರೈ.
ಮತ್ತು ಅವನ ಹೊಟ್ಟೆ ಸಹ ಸರಿ ಇಲ್ಲ. ಹೊಟ್ಟೆ ಸರಿ ಇಲ್ಲದ್ರೆ ಓಮ ಸಾರು ಇಲ್ಲದೆ ಮೀನು ಸಾರು ತುಂಬಾ ಒಳ್ಳೆ ಅಲ್ಲ. ಅವನು ಹೇಳಿದಂತೆ ಎಂತ ಸಹ ಬೇಡ ನನಗೆ, ಚಿಕನ್ ಅಂತೂ ಬೇಡ, ಚಿಕನ್ ಮಟನ್ ಬೇಕಿದ್ರೆ ಫಿಶ್ ನಾನು ತಿಂತೇನೆ ಅಂತೀನಿ. ಅದಕ್ಕೆ ಫಿಶ್ ಮಾಡಿದ್ವಿ ಇವತ್ತು. ಒಳ್ಳೆ ಫ್ರೆಶ್ ಅಂಜಲ್ ಸಿಕ್ಕಿತ್ತು, ಸೊ ತಂದು ಮಾಡಿಬಿಟ್ಟೆ. ಈಗ ರೆಡಿ ಆಯಿತು, ಫಿಶ್ ಸಾರು ರೆಡಿ, ರೈಸ್ ರೆಡಿ ಆಗಿದೆ. ಇನ್ನು ಫಿಶ್ ಫ್ರೈಗೆ ರೆಡಿ ಮಾಡಿದರೆ ಆಯಿತು. ಮಸಾಲ ಹಚ್ಚಿಟ್ಟಿದ್ದೇನೆ, ಇನ್ನು ಫ್ರೈ ಮಾಡಿದರೆ ಆಯಿತು. ಕೇಕ್ ಮತ್ತು ಇಲ್ಲೇ ಇರುವೆ ಸಹ ಬಂದಿದೆ. ಕೇಕ್ ಬಂತು. ಹ್ಯಾಪಿ ಬರ್ಡೇ ಸಿದ್ದಿಕ್. ಮೀನು ಫ್ರೈ ಸಾಕ್ತಾ ಉಂಟು. ಅಂಜಲ್ ಮೀನು ಫ್ರೈ. Happy birthday to you. Happy birthday to you. Happy birthday to you, dear Siddiq uncle. Happy birthday. Give uncle. to you. Uncle kodi. Uncle ge kodu maga. Uncle uncle kodi. Itantigide na. Give it in your hand to uncle. Uncle ge kodi. May you have many more. Avulu sabaya. May you have many more. May you have many more birthdays. Happy birthday to you. Cake bash. बड़ा खा बेटा, बहुत खाया तू आज के केक से. हाँ भाई. ಅಲ್ಲಿ ಸೆತ್ತ ಆಫೀಸಲ್ಲಿ ಸೆತ್ತ. ಇವಳು ಎಲ್ಲಿ ಹೋದ್ಲು ನಾವು ನೋಡುದು, ಎಲ್ಲಿ ಹೋದ್ಲು ನೋಡುದು. ಇವಳು ಹುಡುಕಿ ನಾವು ನಮ್ಗೆ ಸಾಕಾಯ್ತು. ಇವಳು ಎಲ್ಲಿದ್ದಾಳೆ ನೋಡಿ. ಆಟ ಅಂದ್ರೆ ನೀನ್ ಮಗ ಬಟ್ಟಲ್ ಮತ್ತೆ ಸ್ಪೂನ್ ತಕೊಂಡೇ ಬಂದಾಳೆ ಕೇಕಿಗೆ. ಇನ್ನು ಗಮ್ಮತ್ತು ಮೀನಿನ ಊಟದ ಭೋಜನ. Nice. Thank you so much. My stomach is full. Fish curry, my favorite with mota rice. You started eating recently, no? Fish, mata rice, mota rice. Tasty, no? With fish curry, this rice goes well. We are eating this only on Friday. Wow, super. Success. ಹಿಂಗೆ ಯಾಕ ಮೇಕಪ್ ಬರ್ಡೇ ಅವರ್ದು ಮೇಕಪ್ ನೀನು ಹಾಕುದಾ? ಯಾರಿದ್ದಾರೆ ಅಲ್ಲಿ? ಯಾರು ಸಹ ಇಲ್ಲ. ಸ್ವಿಮ್ಮಿಂಗ್ ಕ್ಲಾಸ್ಗೆ ಬಂದಿದ್ದೇವೆ ಇವತ್ತು. ಫಸ್ಟ್ ಸ್ವಿಮ್ಮಿಂಗ್ ಕ್ಲಾಸ್ ಇಲ್ಲಿ. 1 ಕ್ಲೋಸ್ ಮಾಡು. ಅದಲ್ಲ ಮಾರೆ, ಕರೆಕ್ಟ್. ಎಕ್ಸೈಟೆಡ್? ಟೀಚರ್ ಹೇಳಿದಾಗೆ ಕೇಳಬೇಕು. ಆಲ್ ದಿ ಬೆಸ್ಟ್. ಬಂತು ಮಗ, ಇಲ್ಲಿ ಓಪನ್ ಆಗುಲ್ಲ. ಆಚೆ ಅಕ್ಕ ಆಚೆ. ಸ್ಪಾ ಅಂಡ್ ಜಿಮ್ ಈಚೆ. ಪ್ರೇಯರ್ ಮಾಡಿ ಸ್ಟಾರ್ಟ್ ಮಾಡು. ಓಕೆ, ಪ್ರೇಯರ್ ಮಾಡು. ಕಣ್ಣು ಮುಚ್ಚು. ಆಮೇಲೆ ಬಾಯ್ ಕಿಯಾರ, ಆಲ್ ದಿ ಬೆಸ್ಟ್. ನೀರಲ್ಲಿ ಮಲಗಿದ್ದಾಳೆ. ಸ್ಟಂಟ್ಸ್ ನೋಡಿ ಅವಳು. ಚಂದ ಮಾಡಿ ಫ್ಲೋಟ್ ಮಾಡ್ತಿದ್ದಾಳೆ. ಬಾಯ್. ಇವಳಿಗೆ ಸ್ವಿಮ್ಮಿಂಗ್ 1 hour. 1 hour ನಮಗೆ ಹೀಗೆ ಹೊರಗೆ ಕೂತ್ಕೊಳ್ಳಿಕ್ಕೆ, ಕೂತು ಮೈಯಲ್ಲಿದ್ದ ಬೆವರೆಲ್ಲ ಹೊರಗೆ ಬಂತು. ಶೆಕೆ. ಒಂದು ತಾಸು ರೋಸ್ಟ್ ಆದಾಗ ಆಯ್ತು ನನಗೆ. ಸುರೇ ಕಲರ್ ಅಷ್ಟಕ್ಕೆ ಅಷ್ಟುಂಟು. ಇಂಡಿಯಾದ ಫ್ಲಾಗ್ ನೋಡಿ ಖುಷಿ ಆಯ್ತು. ಎಸ್ ಮಗ. ಈ ಕ್ಲಾಸ್ ಹೇಗಾಯ್ತು ಮಗ? ಇಲ್ಲಿ ಒಳ್ಳೆ ಆಯ್ತಾ? ಮತ್ತೆ ಎಂತ? ಮತ್ತೆ ಅದೇ ಸರ್ ಹೇಳಿದಾಗೆಲ್ಲ ಮಾಡಿದ್ಯಾ? ಮಾಡಿದ್ಯಾ? ಓಕೆ. ಇನ್ನು ನೆಕ್ಸ್ಟ್ ಟೈಮ್ ಬರ್ತೀಯಲ್ಲ? ಫ್ರೈಡೇ ಉಂಟು ಕ್ಲಾಸ್.
ಹಾಲಿಡೇ ಉಂಟು ಇವತ್ತು. ಹಾಲಿಡೇ ಇವತ್ತಾಯ್ತು ಕ್ಲಾಸ್, ನಾಳೆ ಒಂದಿನ ರಜೆ, ನಾಳ್ದು ಉಂಟು ವೆಡ್ನೆಸ್ಡೇ ಅಂಡ್ ಫ್ರೈಡೇ 5 to 6 ಇವಳಿಗೆ. ನೋ ಖುಷಿ ಆಯ್ತಲ್ಲ ಕ್ಲಾಸ್, ಬರ್ತೀಯಲ್ಲ ಫ್ರೈಡೇ? ಮಾಡ್ತಾನೆ. ಓಕೆ, ಅಷ್ಟೇ ಬೇಕಿತ್ತು, ಅಷ್ಟೇ ಅಷ್ಟೇ ಅಷ್ಟೇ, ಸಾಕು ಸಾಕು. ಇವತ್ತಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯ್ತು. ನೀವು ಸೆಲೋ ಟೇಪ್ ತಕೊಂಡೇ ಬರ್ಕೊಳ್ಳಿ. ಬೇಡ. ಗೋಲ್ಡ್ ಸೂಕಿಂದ ತಂದಿದ್ದೇವಲ್ಲ, ಅದಕ್ಕೆ ಇಂಡಿಯನ್ ಸ್ಕ್ರೂ ಫ್ರೂಟ್ ಅಂತೇಳಿ ಕರೀತಾರೆ. ಅವರು ಯಾವುದೋ ಒಂದು ದೊಡ್ಡ ಹೆಸರು ಹೇಳಿದ್ರು, ಬಟ್ ಇಂಡಿಯನ್ ಸ್ಕ್ರೂ ಫ್ರೂಟ್ ಅಂತ ಕರೀತಾರೆ. ಎರಡು ನಾನು ತೋರಿಸ್ತೇನೆ. ಇದೆ ಎರಡು ಇಂಥ ಹೆಸರನ್ನು ತಗೊಂಡು ಹೀಗೆ ಫುಲ್ ಓಪನ್ ಮಾಡಿ ಕುದಿಸ್ಬೇಕು. ಸರಿ ಕುದಿಸಿ ಆದಮೇಲೆ ಹೀಗೆ ಆಗ್ತದೆ ಬ್ಲ್ಯಾಕ್ ಟೀ ಆಗಿ. ಮತ್ತು ಗ್ಲಾಸಲ್ಲಿ 4 ತಾಸು ಮಲಗುವ ಮುಂಚೆ ಕುಡಿಬೇಕಂತೆ, ಕುಡಿದು ಮಲಗಬೇಕು. ಇದಕ್ಕೆ ಇಂಡಿಯನ್ ಸ್ಕ್ರೂ ಫ್ರೂಟ್ ಅಂತೇಳಿ ಕರೀತಾರೆ. ಎಲ್ಲಿ ಸಹ ಬರ್ದಿಲ್ಲ ವೇಟ್ ಲಾಸ್ಗೆ ಹೆಲ್ಪ್ ಆಗ್ತದೆ ಅಂತೇಳಿ, ಬಟ್ ಡೈಜೆಷನ್ಗೆ ಹೆಲ್ಪ್ ಆಗ್ತದಂತೆ. ಸೊ ಡೈಜೆಷನ್ ಒಳ್ಳೆದ್ರೆ ಹೆಲ್ತ್ ಸಹ ಒಳ್ಳೆ ಇರ್ತದಲ್ಲ. ಸೊ ಅದರಿಂದಾಗಿ ಡೈಜೆಷನ್ ಅನ್ನು ಇಂಪ್ರೂವೈಸ್ ಮಾಡ್ತದೆ. ಮತ್ತು ಕೆಲವ್ರಿಗೆ ಕಾನ್ಸ್ಟಿಪೇಷನ್, ಕೋಲನ್ ಇಶ್ಯೂಸ್ ಎಲ್ಲ ಇರ್ತದೆ. ಸೊ ಅಂಥವ್ರಿಗೆ ಒಳ್ಳೆ, ಹೆಚ್ಚೇನು ಹಾಕ್ಲಿಕ್ಕೆಲ್ಲ, 2 ಹೆಸರು ಅದು ಟರ್ನ್ ಆಗಿ ಟ್ವಿಸ್ಟ್ ಆಗಿರ್ತದೆ. ಆ ಟ್ವಿಸ್ಟನ್ನು ತೆಗೆದು ಬಿಡಿಸಿ ನೀರಲ್ಲಿ ಕುದಿಸ್ಲಿಕ್ಕೆ ಒಂದು 10 ನಿಮಿಷ ಕುದಿಸಿ ಕುಡಿಲಿಕ್ಕೆ 4 ತಾಸು ಮುಂಚೆ ಕುಡಿಲಿಕ್ಕೆ 4 ತಾಸು ಮುಂಚೆ ಕುಡಿಲಿಕ್ಕೆ ಹೇಳಿದ್ದಾರೆ. ಯಾಕಂತೇಳಿ ನಂಗೆ ಏನೋ ಸಂಶಯ ಆಗ್ತಾ ಉಂಟು, ಲೂಸ್ ಮೋಷನ್ ಎಂತ ಆಗ್ತದಾ ಅಂದರೆ ಸಿಸ್ಟಮ್ ಕ್ಲೀನ್ ಆಗ್ತದಲ್ಲ. ಸೊ ಗೊತ್ತಿಲ್ಲ, ತುಂಬ ಜನರು ಕಮೆಂಟಲ್ಲಿ ಹೇಳಿದ್ದೀರಿ ನಿಮಗೆ ವರ್ಕ್ ಆದರೆ ಹೇಳಿ ಅಂತೇಳಿ. ಸೊ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೇನೆ, ನೋಡುವ. ಮಿನಿ ಎಂತಾಚ ಒಂದು ಪ್ರೋಗ್ರೆಸ್ ಇದ್ರೆ ನಿಮಗೆ ಹೇಳ್ತಾನೆ ಆಯ್ತಾ. ಎಲ್ಲ ಕಡೆ ಸಿಗ್ತದೆ ಇದು. ಅವರೊಂದು ಭಾರಿ ಕಷ್ಟವಾದ ಹೆಸರು ಹೇಳಿದ್ರು, ಬಟ್ ಸಿಂಪಲ್ ಹೆಸರಿತ್ತು, ಇಂಡಿಯನ್ ಸ್ಕ್ರೂ ಫ್ರೂಟ್. ಓಕೆ, ಸೊ ನಾನು ಹೇಳ್ತೇನೆ ರಿಸಲ್ಟ್ಸ್ ಎಂತ ಅಂತೇಳಿ. ಟೇಸ್ಟ್ ಅಂತೂ ನೀರಿಂದ ಎಲ್ಲ ಟೇಸ್ಟ್ ಹೋದಾಗ ಹೀಗೆ ಪೇಲ್ ಇರ್ತದಲ್ಲ, ಹಾಗೆ ಚಾದಾಗಿ ಸಹ ಟೇಸ್ಟ್ ಇಲ್ಲ. ಎಂಥದೊಂದು ಪೇಲ್ ಖಾಲಿ ನೀರು ಕುಡ್ದಾಗ ಆಗ್ತದೆ, ಕಲರ್ ನೀರು ಕುಡ್ದಾಗ ಆಗ್ತದೆ. ಟೇಸ್ಟ್ ಎಂತಸೆಲ್ಲ, ಕೈಪೆಸೆಲ್ಲ ಸೀಪೆಸೆಲ್ಲ ಎಂತಸೆಲ್ಲ, ಚಾಪೆ ಉಂಟು ಅಷ್ಟೇ. ಪೈನಾಪಲ್ ಒಳ್ಳೆ ಉಂಟು, ಸೋ ಫಾರ್ ಸೋ ಗುಡ್. ಸೊ ಬೈಯುದು ಬೇಡ ಪೈನಾಪಲ್ದವರಿಗೆ. ಒಳ್ಳೆ ಉಂಟು ಪೈನಾಪಲ್, ಒಳ್ಳೆ ಉಂಟು. ಥ್ಯಾಂಕ್ಸ್ ಅಣ್ಣ. ಚಪಾತಿ ಆಗ್ತಾ ಉಂಟು, ಸ್ಪೆಷಲ್ ಚಪಾತಿ. ಯಾರಿಗೆಲ್ಲ ಬೇಕು ಆರ್ಡರ್ ಕೊಡಿ ಆಯ್ತಾ. ನನಗೆ ಮಾಡ್ತೀಯಾ? ಎಂತ ಮಗ, ಜಾಸ್ತಿ ಪೌಡರೇ ಆಗ್ತಿದ್ದಿ, ಬಿಳಿ ಆಯ್ತದು. ಎಂತ ಹಬ್ಬವ ಅದಕ್ಕೆ, ಸಾಕು ಮಾಡಿದಿ. ಹಾಗೆ ಮಟನ್ ಚಿಲ್ಲಿ ಮಾಡಿದ್ದೇನೆ. ಹಾಗೂ ನಮಗೆ ಸೇಮ್ ಮಸಾಲದಲ್ಲಿ ಚಿಕನ್ ಚಿಲ್ಲಿ ಮಾಡಿದ್ದೇನೆ. ವೀನಕ್ಕ ಚಿಕನ್ ತಿನ್ನೋದಿಲ್ಲ, ಅವರು ಖಾಲಿ ಮಟನ್ ತಿನ್ನೋದು. ಅದರಿಂದಾಗಿ ಅವ್ರಿಗೆ ಮಟನ್ ಚಿಲ್ಲಿ, ನಮಗೆ ಚಿಕನ್ ಚಿಲ್ಲಿ ಸೇಮ್ ಮಸಾಲದಲ್ಲಿ ಮಾಡಿದೆ. ಬರ್ಡೇಗೆ ವಿಶ್ ಮಾಡಲಿಕ್ಕೆ ರಿಕ್ವೆಸ್ಟ್ ಬಂದಿದೆ. ರೀಮಾನ ಬರ್ಡೇ 29 ಜುಲೈಗೆ. ಅವರು ಸಹ ದುಬೈಯಲ್ಲಿ ಇರುವುದು. ಅವರ ಮಮ್ಮಿ ವಿಶ್ ಮಾಡಲಿಕ್ಕೆ ಹೇಳಿದ್ದಾರೆ ಅವರಿಗೆ. ಸೊ ಹ್ಯಾಪಿ ಬರ್ಡೇ ರೀಮರ್ ಅವರೇ. ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್. ಈ ವ್ಲಾಗ್ ಅನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯ್ತಾ. ಇಷ್ಟ ಆದ್ರೆ ಲೈಕ್ ಮಾಡಿ, ತುಂಬಾ ಇಷ್ಟ ಆದ್ರೆ ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗುವಲ್ಲ, ಅಷ್ಟೊತ್ತಿಗೆ ಟೇಕ್ ಕೇರ್, ಬೈ ಬಾಯ್. Here we meet once again.